ಯಾವ ತರ ರೇಷಿಯೋ ನಾವು ಯೂಸ್ ಮಾಡಿದ್ದೀವಿ ಅನ್ನೋದು ಬಹಳ ಮುಖ್ಯ ಇದೆ. ನಾವು ಏನ್ ರೇಷಿಯೋ ಯೂಸ್ ಮಾಡಿದ್ರೆ ಯಾವ ತರ ಹೆಲ್ತ್ ಬೆನಿಫಿಟ್ ಆಗುತ್ತೆ ಅನ್ನೋದು ಮುಖ್ಯ. ಕಾಂಬಿನೇಷನ್ ಎಕ್ಸಾಕ್ಟ್ ಆಗಿರುತ್ತೆ, ರುಚಿ ಮತ್ತೆ ಹೆಲ್ತ್ ಬೆನಿಫಿಟ್ ಕೂಡ ಇರುತ್ತೆ ಇದರಲ್ಲಿ. ಅದರಲ್ಲೂ ಮತ್ತೆ 4ರಿಂದ 5 ಜಾತಿ ಮೆಣಸಿನಕಾಯಿ ಅದರಲ್ಲೂ ಯೂಸ್ ಮಾಡ್ತೀವಿ. ಕಲರ್ ಮತ್ತು ಟೇಸ್ಟ್ಗೋಸ್ಕರ, ಫ್ಲೇವರ್ಗೋಸ್ಕರ. ಸಾಂಬಾರ್ ಮಸಾಲ, ಸಾಂಬಾರ್ ಮಸಾಲ ಪೌಡರ್ ಇದು. ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು ಬೇಳೆ, 3 ತರ ಬೇಳೆ ಯೂಸ್ ಮಾಡ್ತೀವಿ. ತೊಗರಿ ಬೇಳೆ, ಕಡಲೆ ಬೇಳೆ, ಉದ್ದಿನ ಬೇಳೆ ಯೂಸ್ ಮಾಡ್ತೀವಿ. ಒಂದು 5 ಜಾತಿ ಮೆಣಸಿನಕಾಯಿ ಯೂಸ್ ಮಾಡ್ತೀವಿ. ಕಲರು, ಟೇಸ್ಟು ಮತ್ತೆ ಖಾರಕ್ಕೋಸ್ಕರ. ಅಂದ್ರೆ ಡಿಪಾರ್ಟ್ಮೆಂಟ್ ಸ್ಟೋರ್ಸ್ ಹೋದ್ರೆ ಎಲ್ಲ ಸಿಗ್ತದೆ ಈಗ ಅರಿಶಿನ. ಎಲ್ಲ ಕಡೆ ಸಿಗ್ತಾ ಇದೆ. ಅರಿಶಿನ ಮಸಾಲ ನೆನ್ಪಿಟ್ಕೊಳ್ಳಿ. ಪ್ಲಸ್ ಅವರಿಗೆ ನಾನು ಈಗಾಗಲೇ ಹೇಳಿದ ಥರ ಅವರಿಗೆ 30ರಿಂದ 40% ಪ್ರಾಫಿಟ್ ಕೊಡ್ತೀವಿ ಕಂಪ್ನಿಯಿಂದ ಅವರಿಗೆ, ಡಿಸ್ಟ್ರಿಬ್ಯೂಟರ್ಗಳಿಗೆ. ಅರಿಶಿನ್ ಮಸಾಲಾ ಫುಡ್ಸ್ ನೋಡಿ, ಸಾಂಬಾರ್ ಮಸಾಲ ಪೌಡರ್ಗಾಗಿ ನಾವು ಎಷ್ಟು ದೂರ ಬೇಕಾದ್ರೂ ಹೋಗ್ತೀವಿ. ವೀಕ್ಷಕರೇ ನಮಸ್ಕಾರ. ಇವತ್ತು ಒಂದು ಮಹತ್ವವಾದ ಕಾರಣಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನಮ್ಮಲ್ಲಿ ಕ್ಯಾಟ್ರಿಂಗ್ ಆಗಲಿ, ಹೋಟೆಲ್ ಆಗಲಿ, ಮನೆ ಆಗಲಿ, ಆ ಸಾಂಬಾರು ಮಾಡೋದಿದ್ರೆ, ರಸಂ ಮಾಡೋದಿದ್ರೆ ಪೌಡ್ರ್ ಹುರಿಯೋದ್ರಿಂದ, ಪೌಡ್ರ್ ಮಾಡೋದ್ರಿಂದ ತೋರಿಸ್ತೀವಿ. ಅದ್ಭುತವಾದ ಶೆಫ್ಗಳಿಂದ ನೀವು ಪೌಡ್ರ್ಗಳು ನೋಡಿದಿರಿ ಇವತ್ತು. ಬಟ್ ಇಲ್ಲಿ ಒಂದು ಕಾರಣಕ್ಕೆ ಬಂದಿದ್ದೀವಿ ನಾವು, ನಿಮಗೆ ಪರಿಚಯ ಮಾಡಿಸ್ಲೇಬೇಕು. ರಘು ಅಂತ ಇರ್ತಾರೆ, ಅವರ ತಂದೆ ಕಾಲದಿಂದಲೂ ಇಲ್ಲಿ ಮನೆಯಲ್ಲೇ ಪೌಡ್ರ್ ಮಾಡಿ ಎಲ್ಲರಿಗೂ ಕೊಡ್ತಾಯಿದ್ರು. ಅದ್ಭುತವಾದ ಆರೋಗ್ಯವಾದ ಪೌಡ್ರ್ ಇದು. ರುಚಿ ಇರ್ತದೆ ನಿಮ್ಮ ಅಡುಗೆ, ಹಾಗೆ ಆರೋಗ್ಯನೂ ಕೊಡುತ್ತೆ ಅಂತ ಹೇಳ್ತಾರೆ. ರಘು ಅವ್ರ ನಮ್ಮೊಟ್ಟಿಗಿರ್ತಾರೆ, ಬನ್ನಿ ಅವ್ರಿಗೆ ಮಾತಾಡ್ಸೋಣ, ಈ ಕಥೆಯನ್ನು ಕೇಳೋಣ. ಹಾಂ ಸರ್, ನಮಸ್ತೆ ಸರ್. ನಮಸ್ತೆ. ಭಾಳ ಖುಷಿ ಆಯಿತು. ನಾವು ಏನೋ ಒಂದು ಒಳ್ಳೆ ಕಾನ್ಸೆಪ್ಟ್ ಇದೆ ಅಂತ ಗೊತ್ತಾದರೆ ಎಷ್ಟೇ ದೂರ ಇರಲಿ ಬಂದ್ಬಿಡ್ತೀವಿ. ಇವತ್ತು ನಿಮ್ಮನ್ನು ಮೀಟಾಗಿ ಬಂದಿದ್ದೀವಿ. ಅರಿಶಿಣ ಮಸಾಲ ಅಂತ ಕೇಳಿದ ತಕ್ಷಣ ಈ ಅರಿಶಿಣ ಮಸಾಲ ಕಾನ್ಸೆಪ್ಟು ನೀವು ಹೇಳಿದ್ರಿ ಬೇರೆ ಥರ ಇದೆ. ಈ ಬ್ರ್ಯಾಂಡೆಡ್ ಆಗಲಿ ಏನು ಮಾರ್ಕೆಟ್ನಲ್ಲಿ ಸಿಗುವಂಥ ಮಸಾಲಕ್ಕಿಂತ ವಿಭಿನ್ನವಾಗಿದೆ. ಅದು ಹೆಂಗೆ ಅಂತ? ನಮ್ಮದು ಹೋಮ್ಲಿ ಮೇಡ್ ಪ್ಯೂರಿಟಿ ಸರ್. ಫಸ್ಟ್ ಆಫ್ ಆಲ್ ಮನೆಯಲ್ಲಿ ನೀವು ಮಾಡಿದ್ರೆ ಯಾವ ಥರ ತಾಜಾತನ ಇರುತ್ತೋ ಅದೇ ಥರ ಇರುತ್ತೆ. ನಾವು ಯಾವುದೇ ಪ್ರಿಸರ್ವೇಟಿವ್ಸು, ಕೆಮಿಕಲ್ಸ್ ಯಾವುದು ಯೂಸ್ ಮಾಡಲ್ಲ. ಮುಂದೆ ಮಾಡೂ ಇಲ್ಲ, ಹಿಂದೆ ಮುಂದೆ ಮಾಡೋದು ಇಲ್ಲ. ನಿಮ್ಮ ತಂದೆಯವ್ರ ಕಾಲದಿಂದ? ನಮ್ಮ ತಂದೆಯವ್ರ ಕಾಲದಿಂದ 35-40 ಇಯರ್ಸಿಂದ ಏನು ಮಾಡ್ತಾ ಇದ್ರು ಅದನ್ನೇ ನಾನು ಈಗ ಕಂಟಿನ್ಯೂ, ಈಗ ಹೊಸದಾಗಿ ಬ್ರ್ಯಾಂಡ್ ಮಾಡಿದ್ದೀನಿ ಅಷ್ಟೇ. ಹಾಗಾಗಿ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ನಮ್ಮ ಪೌಡ್ರ್. ನಮ್ಮದು ಮಸಾಲಾ ಪೌಡರ್ನಲ್ಲಿ ಮಿಕ್ಸ್ ಮಾಡುವಂಥ ರೇಷಿಯೋ ಅವರು ಕೊಲೆಸ್ಟ್ರಾಲ್ ಲೆವೆಲ್, ಡಯಾಬಿಟಿಸ್ ಲೆವೆಲ್ ಕೂಡ ಕಡಿಮೆ ಮಾಡ್ಕೊಳ್ಬೋದು. ಆ ಥರ ರೇಷಿಯೋ ನಾವು ಮಿಕ್ಸ್ ಮಾಡ್ತೀವಿ ಪೌಡರ್ಗಳಿಂದ. ಹೌದು, ಎಲ್ಲರೂ ಸ್ಪೈಸಸ್ ಯೂಸ್ ಮಾಡಿ ಮಸಾಲಾ ಪೌಡರ್ ಮಾಡ್ತಾರೆ. ಯಾವ ತರ ರೇಷಿಯೋ ನಾವು ಯೂಸ್ ಮಾಡಿದ್ದೀವಿ ಅನ್ನೋದು ಬಹಳ ಮುಖ್ಯ ಇದೆ. ನಾವು ಏನ್ ರೇಷಿಯೋ ಯೂಸ್ ಮಾಡಿದ್ರೆ ಯಾವ ತರ ಹೆಲ್ತ್ ಬೆನಿಫಿಟ್ ಆಗುತ್ತೆ ಅನ್ನೋದು ಮುಖ್ಯ. ಹದ ಮತ್ತು ಕಾಂಬಿನೇಷನ್ ಎಕ್ಸಾಕ್ಟ್ ಆಗಿರುತ್ತೆ, ರುಚಿ ಮತ್ತೆ ಹೆಲ್ತ್ ಬೆನಿಫಿಟ್ ಕೂಡ ಇರುತ್ತೆ ಇದರಲ್ಲಿ. ಹೆಲ್ತ್ ಬೆನಿಫಿಟ್ ಅಂತ ಹೇಳಿದ್ರಿ, ನನಗೆ ಫಸ್ಟ್ ಟೈಮ್ ಕೇಳ್ತಿರೋದು ಆ ವರ್ಡ್. ಯಾಕಂದ್ರೆ ಪೌಡರ್ಗಳಲ್ಲಿ, ಮಸಾಲಗಳಲ್ಲಿ ಅಡುಗೆ ಮಾಡೋದ್ರಿಂದ ಡಯಾಬಿಟಿಸು, ಗ್ಯಾಸ್ಟ್ರಿಕ್ ಇವೆಲ್ಲ ಆಗೋದಿಲ್ಲ, ಅಥವಾ ಆಗ್ತಾ ಇದ್ರೆ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ನೀವು ಹೇಳಿದ್ರಿ. ಅದಕ್ಕೆ ನಾವು ಬಂದ್ಬಿಟ್ಟಿದೀವಿ. ಹೌದು, ಯಾವ ರೀತಿ ಸರ್ ಇದು? ಇಲ್ಲ, ನಮ್ದು ಕಾಂಬಿನೇಷನ್ ಯಾವ ತರ ಇದೆ, ಈಗ ನಮ್ದು ಬಿರಿಯಾನಿ ಮಸಾಲ ಆಗ್ಬೋದು, ಗರಂ ಮಸಾಲ ಆಗ್ಬೋದು, ಅದ್ರಲ್ಲಿ ನಾವು ಆ ತರ ಕಾಂಬಿನೇಷನ್ ಯೂಸ್ ಮಾಡಿದೀವಿ. ಕಾಂಬಿನೇಷನ್ ಮೇಲೆ ಮೇನ್ ಹೆಲ್ತ್ ಬೆನಿಫಿಟ್ ಬರೋದು. ಯಾವ್ದಾವ್ದು ಪದಾರ್ಥಗಳನ್ನ, ಯಾವ್ಯಾವ ಸ್ಪೈಸಸ್ನ ಎಷ್ಟು ರೇಷಿಯೋನಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಮೇನ್ ಗೊತ್ತಿದ್ರೆ ಅದರಿಂದ 100% ಹೆಲ್ತ್ ಬೆನಿಫಿಟ್ ಇದ್ದೇ ಇದೆ. ಎನಿ ಸ್ಪೈಸಸ್ ಹೆಲ್ತ್ ಬೆನಿಫಿಟ್ ಇದೆ, ಅದನ್ನ ಯಾವ ತರ ಯೂಸ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಸರಿ, ನಿಮ್ದು ಕಾಂಬಿನೇಷನ್ ಅಂತ ಹೇಳಿದ್ರಲ್ಲ, ಮಾತಾಡ್ತಾ ನಿಮ್ದು ಫ್ಯಾಕ್ಟ್ರಿ ಆಮೇಲೆ ಯಾವ ರೀತಿ ಮಾಡ್ತೀರಿ ಡಿಸ್ಕಸ್ ಮಾಡೋಣ. ಈಗ ಮಸಾಲಾ ಪೌಡರ್ ಬಗ್ಗೆ ಆಸಕ್ತಿ ಜಾಸ್ತಿ ಮಾಡಕತ್ತಿದ್ರಿ, ಇಂಗ್ರೀಡಿಯೆಂಟ್ಸ್ ಬಗ್ಗೆ ಆಸಕ್ತಿ ಆಗ್ತಾ ಇದೆ, ಇಲ್ಲೆಲ್ಲ ಇಟ್ಬಿಟ್ಟಿದ್ರಿ ಆಗ್ಲೇ. ಹೌದೌದು, ಇದೇ ರಾ ಮೆಟೀರಿಯಲ್ಸ್ ನಾವು ಯೂಸ್ ಮಾಡೋದು. ನಾವು ಯೂಸ್ ಮಾಡೋ ರಾ ಮೆಟೀರಿಯಲ್ಸ್ ನಿಮಗೆ ಚಿಲ್ಲಿ, ಧನಿಯಾ, ಸೋಂಪು, ಬ್ಲ್ಯಾಕ್ ಕಾರ್ಡಮಾಮ್ಸು, ಗ್ರೀನ್ ಕಾರ್ಡಮಾಮ್ಸು, ಕಲ್ಪಸಿ, ಶಹಿ ಜೀರಾ, ಮೆಂತೆ, ಲವಂಗ, ಜೀರಿಗೆ, ಮೆಣಸಿನಕಾಯಿ, ಬ್ಯಾಡಿಗೆ ಮೆಣಸಿನಕಾಯಿ. ನಾವು ಒಂದು ಮೆಣಸಿನ ಪುಡಿಲೂ ಅಷ್ಟೇ ಒಂದು 4ರಿಂದ 5 ಜಾತಿ ಮೆಣಸಿನಕಾಯಿ ಯೂಸ್ ಮಾಡಿ ಮೆಣಸಿನ ಪುಡಿ ಮಾಡ್ತೀವಿ. ಚಕ್ಕೆ ಯೂಸ್ ಮಾಡ್ತೀವಿ, ಧನಿಯಾ, ಮಸ್ಟರ್ಡ್ಸು, ಬ್ಲ್ಯಾಕ್ ಎಲಚಿ, ಗ್ರೀನ್ ಎಲಚಿ, ಕಲ್ಪಸಿ, ನಟ್ಮೆಗ್ಗು, ಮೇಸು, ಈ ಥರ ಎಲ್ಲ ಸ್ಪೈಸಸ್ ಯೂಸ್ ಮಾಡಿ ನಾವು ಮಸಾಲೆಗಳನ್ನ ಮಾಡ್ತೀವಿ. ಎಲ್ಲರೂ ಸ್ಪೈಸಸ್ ಯೂಸ್ ಮಾಡಿ ಮಸಾಲೆ ಮಾಡೋದು ನಾವು. ಬಟ್ ಹೆಂಗ್ ಡಿಫ್ರೆಂಟ್? ಆ ಸ್ಪೈಸಸ್ನ ಯಾವ ರೇಷಿಯೋನಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಅದ್ರ ಮೇಲೆನೆ ಟೇಸ್ಟು ಮತ್ತೆ ಅದರಿಂದ ಆಗೋ ಬೆನಿಫಿಟ್ಸು ಯೂಸ್ ಆಗುತ್ತೆ. ಎಲ್ಲರೂ ಸ್ಪೈಸಸ್ ಯೂಸ್ ಮಾಡಿ ಮಸಾಲ ಮಾಡಿ ಅದನ್ನ ಯೂಸ್ ಮಾಡ್ತಾರೆ. ಎಲ್ಲರೂ ಮೆಡಿಸನ್ ತಗೊಂತಾರೆ. ಕರೆಕ್ಟ್. ಡಿಫ್ರೆನ್ಸ್ ಹೆಂಗ್ ಬರುತ್ತೆ ಅನ್ನೋದು, ಡಿಫ್ರೆನ್ಸ್ ಯಾವ ತರ ಡಿಫ್ರೆನ್ಸ್ ಯಾವ ತರ ಬರುತ್ತೆ ಅಂದ್ರೆ, ಈಗ ನಾವು ಏನು ರೇಷಿಯೋ ಯೂಸ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಪ್ರತಿಯೊಂದು ಡಿಪೆಂಡ್ ಆಗುತ್ತೆ.
ಓಕೆ ಟೇಸ್ಟ್ ಆಗ್ಬೋದು, ಹೆಲ್ತ್ ಬೆನಿಫಿಟ್ ಆಗ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಹಾಗಾಗಿ ನಮ್ಮ ಪದಾರ್ಥದಲ್ಲಿ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ, 100% ಒಳ್ಳೆ ಟೇಸ್ಟ್ ಕೂಡ ಇದೆ. ಸರ್ ರೇಷೋ ಅಂತ ನಮ್ಮ ತಲೆಯಲ್ಲಿ ಹುಳ ಬಿಟ್ಬಿಟ್ರಿ ಇವಾಗ. ಸೊ ಈ ರೇಷೋ ಇಂದನೇ ಪೌಡರ್ ಇಂದನೇ ಒಂದು ಆರೋಗ್ಯ ಕೂಡ ಕಾಪಾಡ್ತೀರಿ ಜನಗಳದ್ದು. ಸೊ ಇವಾಗ ಇದಕ್ಕೆ ನಿಮಗೆ ನನಗೆ ಕುತೂಹಲ ಅಂದ್ರೆ, ಸಪೋಸ್ ಇದು ಸಾಂಬಾರ್ ಮಸಾಲ ಮಾಡಿದ್ರಿ ಅನ್ಕೊಳ್ಳಿ, ಸಾಂಬಾರ್ ಪೌಡ್ರು, ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲ, ಆ ಮೂರಲ್ಲಿ ಏನೇನು ಹಾಕಿರ್ಬೋದು ನೋಡ್ಬೋದು, ಹೇಳ್ಬೋದಾ ನೀವು? ಹೇಳೋಣ ಸರ್, ಖಂಡಿತ ಹೇಳೋಣ. ಎಸ್ ನೋಡಿ ಸರ್. ಈಗ ನಮ್ಮ ಸಾಂಬಾರ್ ಮಸಾಲ ತಗೊಂಡ್ರೆ ನೋಡಿ, ಇದು ಸಾಂಬಾರ್ ಮಸಾಲ ಪೌಡರ್. ಸಾಂಬಾರ್ ಮಸಾಲ, ಸಾಂಬಾರ್ ಮಸಾಲ ಪೌಡರ್ ಇದು. ಇದರಲ್ಲಿ ನಾವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು ಬೇಳೆ, 3 ತರ ಬೇಳೆ ಯೂಸ್ ಮಾಡ್ತೀವಿ. ತೊಗರಿ ಬೇಳೆ, ಕಡಲೆ ಬೇಳೆ, ಉದ್ದಿನ ಬೇಳೆ ಯೂಸ್ ಮಾಡ್ತೀವಿ. ಒಂದು 5 ಜಾತಿ ಮೆಣಸಿನಕಾಯಿ ಯೂಸ್ ಮಾಡ್ತೀವಿ, ಕಲರು, ಟೇಸ್ಟು ಮತ್ತೆ ಖಾರಕ್ಕೋಸ್ಕರ. 5 ತರ ಜಾತಿಯ ಮೆಣಸಿನಕಾಯಿ ಯೂಸ್ ಮಾಡ್ತೀವಿ. ಮತ್ತೆ ಪೆಪ್ಪರ್ ಯೂಸ್ ಮಾಡ್ತೀವಿ, ಜೀರಿಗೆ ಯೂಸ್ ಮಾಡ್ತೀವಿ, ಲವಂಗ ಯೂಸ್ ಮಾಡ್ತೀವಿ, ಚಕ್ಕೆ ಯೂಸ್ ಮಾಡ್ತೀವಿ. ಈ ತರದ್ದೆಲ್ಲ ಕಾಂಬಿನೇಷನ್ ಮಾಡಿ ನಾವು ಸಾಂಬಾರ್ ಪೌಡರ್ ಯೂಸ್ ಮಾಡ್ತೀವಿ. ಇದೆಲ್ಲ ನಿಮ್ಮ ತಂದೆಯವರಿಂದ ನೀವು? ನಮ್ಮ ತಂದೆಯವರು ಏನ್ ಮಾಡ್ತಾ ಇದ್ರು ಅದನ್ನೇ ನಾನು ಇನ್ನೂ ಫಾರ್ವರ್ಡ್ ಮಾಡ್ಕೊಂಡು ಅದನ್ನೇ ಮಾಡ್ತಾ ಇದ್ದೀನಿ. 5 ಥರದ ಮೆಣಸಿನಕಾಯಿ ಹಾಕಬೇಕು ಅಂದ್ರೆ ಅದರೊಂದು ಮರ್ಮ ಇರ್ತದೆ, ಮೀನಿಂಗ್ ಇರ್ತದೆ ಆ ಥರ. ಮತ್ತೆ ಇದು ಸರ್ ಬಿರಿಯಾನಿ ಮಸಾಲಾಗೆ? ಅದೇ ಬಿರಿಯಾನಿ ಮಸಾಲ ಪೌಡರ್ ಇದು. ಇದ್ರಲ್ಲಿ ನಾವು ಮೇಸು, ನಟ್ಮೆಗ್ಗು, ಅದು ರೇಷಿಯೋ ಇರುತ್ತೆ, ಅದಕ್ಕೆ ತಕ್ಕಂತೆ ಯೂಸ್ ಮಾಡ್ತೀವಿ. ಮತ್ತೆ ಬ್ಲ್ಯಾಕ್ ಕಾರ್ಡಮಮ್ ಯೂಸ್ ಮಾಡ್ತೀವಿ, ಗ್ರೀನ್ ಕಾರ್ಡಮಮ್ ಯೂಸ್ ಮಾಡ್ತೀವಿ, ಮತ್ತೆ ಜೀರಿಗೆ ಯೂಸ್ ಮಾಡ್ತೀವಿ, ಮತ್ತೆ ಶಹಿ ಜೀರಾ ಅಂತ ಬರುತ್ತೆ. ಶಹಿ ಜೀರಾ, ಕರೆಕ್ಟ್. ಶಹಿ ಜೀರಾ, ಜೀರಿಗೆ ಎರಡನ್ನೂ ಯೂಸ್ ಮಾಡ್ತೀವಿ. ಪೆಪ್ಪರ್ ಯೂಸ್ ಮಾಡ್ತೀವಿ, ಲವಂಗ ಯೂಸ್ ಮಾಡ್ತೀವಿ, ಚಕ್ಕೆ ಯೂಸ್ ಮಾಡ್ತೀವಿ, ಮೆಣಸಿನಕಾಯಿ ಯೂಸ್ ಮಾಡ್ತೀವಿ. ಅದರಲ್ಲೂ ಮತ್ತೆ 4ರಿಂದ 5 ಜಾತಿ ಮೆಣಸಿನಕಾಯಿ ಅದರಲ್ಲೂ ಯೂಸ್ ಮಾಡ್ತೀವಿ. ಕಲರು ಮತ್ತು ಟೇಸ್ಟ್ಗೋಸ್ಕರ, ಫ್ಲೇವರ್ಗೋಸ್ಕರ. 100% ಫ್ಲೇವರ್ ಬರ್ತದೆ, 100% ಬೆನಿಫಿಟ್ಸ್ ಆಗ್ತದೆ. ಓಕೆ. ಕಸ್ಟಮರ್ಸ್ಗೆ ರೀಚ್ ಆಗಬೇಕು ಇದು ಅಂತ ಹೇಳಿದ್ರೆ ಊರು ತುಂಬ ಡಿಸ್ಟ್ರಿಬ್ಯೂಟರ್ಸ್ ಇರಲೇಬೇಕಲ್ಲ. ಸಪೋಸ್ ಯಾರಾದರೂ ಇಲ್ಲಿ ನಮ್ಮ ವೀಕ್ಷಕರಿಗೆ ಡಿಸ್ಟ್ರಿಬ್ಯೂಷನ್ ಕೊಡೋಕ್ಕಿದ್ದೀರಿ, ನಿಮ್ದು ಕೊಡ್ತೀರಾ ಅಂತ? ಕೊಡೋಣ ಸರ್, 100%. ಈಗ ಆಲ್ರೆಡಿ ನಮ್ಮದು ಕರ್ನಾಟಕದಲ್ಲಿ ಒಂದು 20 ಡಿಸ್ಟ್ರಿಕ್ಟ್ ರೀಚ್ ಆಗಿದೆ. 20 ಡಿಸ್ಟ್ರಿಕ್ಟ್ ರೀಚ್ ಆಗಿದೆ. ಇನ್ನು ಡಿಸ್ಟ್ರಿಬ್ಯೂಟರ್ಸ್ನ ನೋಡ್ತಾ ಇದ್ದೀವಿ. ಯಾವ ಡಿಸ್ಟ್ರಿಬ್ಯೂಟರ್ ಬರ್ತಾರೆ ಅವ್ರು ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಓಕೆ ಆದರೆ ಮಾಡ್ಬೋದು ಡಿಸ್ಟ್ರಿಬ್ಯೂಷನ್. ಸೊ ಇಲ್ಲಿ ನಂಬರ್ ಕೊಟ್ಟಿರ್ತೀವಿ, ನಿಮಗೆ ಕಾಲ್ ಮಾಡಿದರೆ ಡಿಸ್ಟ್ರಿಬ್ಯೂಟರ್ಸ್ನ ನೀವು ಮಾತಾಡಿ ನಾವು ಡಿಸ್ಟ್ರಿಬ್ಯೂಷನ್ಶಿಪ್ ಕೊಡ್ಬೋದು. ಸರ್ ಇವಾಗ ಡಿಸ್ಟ್ರಿಬ್ಯೂಷನ್ ತೊಗೊಳ್ತೀನಿ, ನಾನೇ ತೊಗೊಳ್ಳಿ ಅನ್ಕೊಳ್ಳಿ. ಸೊ ನನಗೇನು ಅನುಕೂಲ ಸರ್ ಇದರಿಂದ? ಬೇರೆ ಎಲ್ಲ ಇದೆ ಕಂಪ್ನೀಸ್, ಬ್ರ್ಯಾಂಡೆಡ್ ಇದ್ದಾವೆ, ಎಷ್ಟೊಂದು ಮಸಾಲ ಕಂಪ್ನಿಗಳಿದ್ದಾವೆ. ಅರಿಶಿನ್ ಮಸಾಲ ನಾನು ಯಾಕೆ ತಗೋಬೇಕು ಸರ್? ನಮ್ದು ಅರಿಶಿನ್ ಮಸಾಲ ಪದಾರ್ಥದಲ್ಲಿ ಏನಂದರೆ ಹಲವಾರು ಬ್ರ್ಯಾಂಡೆಡ್ ಮಸಾಲ ಕಂಪ್ನಿಗಳಿದೆ, ಅನ್ಬ್ರ್ಯಾಂಡೆಡ್ ಕೂಡ ಇದೆ. ಈಗ ಬ್ರ್ಯಾಂಡೆಡ್ ಕಂಪ್ನಿಗಳಿಗೆ ನೀವು ಹೋದರೆ ಅವ್ರು ಯಾರು ನಿಮಗೆ 6ರಿಂದ 8% ಜಾಸ್ತಿ ಪ್ರಾಫಿಟ್ ಕೊಡೋದಿಲ್ಲ. ಹೌದಾ? ಹೌದು, 6ರಿಂದ 8% ಡಿಸ್ಟ್ರಿಬ್ಯೂಟರ್ಗೆ. ಡಿಸ್ಟ್ರಿಬ್ಯೂಟರ್ ಪ್ರಾಫಿಟ್ ಹೇಳ್ತಾ ಇದ್ದೀನಿ ನಾನು, MRP ಮೇಲಲ್ಲ ನಾನು ಹೇಳ್ತೀನಿ. ಓನ್ಲಿ ಡಿಸ್ಟ್ರಿಬ್ಯೂಟರ್ ಪ್ರಾಫಿಟ್ 6ರಿಂದ 8% ಕೊಡ್ಬೋದು ಮ್ಯಾಕ್ಸಿಮಮ್, ಅದ್ರ ಮೇಲೆ ಯಾರು ಕೊಡೋದಿಲ್ಲ. ಈಗ ನಮ್ಮ ಹತ್ರ ಅವ್ರ ಬಿಸ್ನೆಸ್ಗೆ ಬಂದರೆ, ಅಂದರೆ ನಮ್ಮ ಹತ್ರ ಡಿಸ್ಟ್ರಿಬ್ಯೂಷನ್ ಶಾಪ್ ತಗೊಂಡು ಕಂಟಿನ್ಯೂಸ್ ಬಿಸ್ನೆಸ್ ಮಾಡಿದ್ರೆ ನಾವು ಅವರಿಗೆ 30 to 40%, ಅಂದರೆ ಡಿಪೆಂಡ್ಸ್ ಆನ್ ಪ್ರಾಡಕ್ಟ್. ಒಂದೊಂದು ಪ್ರಾಡಕ್ಟಲ್ಲಿ ಒಂದೊಂದು ಥರ. ಅಂದರೆ ಕೆಲವು ಪ್ರಾಡಕ್ಟಲ್ಲಿ 30-32% ಪ್ರಾಫಿಟ್ ಕೊಡ್ತಾ ಇದೀವಿ, ಕೆಲವು ಪ್ರಾಡಕ್ಟಲ್ಲಿ 35% ಕೊಡ್ತಾ ಇದೀವಿ. ಆವರೇಜ್ ಇಟ್ಕೊಳ್ಳೋಣ ಸರ್. ಆವರೇಜ್ ಇಟ್ಕೊಂಡ್ರೆ ಅವರಿಗೆ 100% 35 to 40% ವರೆಗೂ ದುಡಿಬೋದು. ಪ್ರಾಫಿಟ್ ಅವ್ರ ಇನ್ವೆಸ್ಟ್ಮೆಂಟ್ ಮೇಲೆ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ. MRP ಮೇಲೆ ನಮ್ಮ ಡಿಸ್ಕೌಂಟ್ ತಗೊಂಡ್ರೆ 40 to 55% ಇದೆ ಡಿಸ್ಕೌಂಟ್. ಅಂದ್ರೆ ಕೆಲವು ಪ್ರಾಡಕ್ಟ್ಸ್ ಅಲ್ಲಿ ನಮಗೆ 10 ರೂಪೀಸ್ ಪ್ರಾಡಕ್ಟ್ಸ್ ಅಲ್ಲೆಲ್ಲ 40% ಕೊಡ್ತಾ ಇದೀವಿ. 10 ರೂಪೀಸ್, ಈಗ 10 ರೂಪೀಸ್ ಪೌಚಸ್ ಬರ್ತದಲ್ಲ, ಅದರಲ್ಲಿ 40% ಬಿಟ್ಟು ಕೊಡ್ತಾ ಇದೀವಿ. ನಾವು 50 ಗ್ರಾಮ್ಗೆ ಹೋದ್ರೆ ನಾವು 50 to 53% ಬಿಟ್ಟು ಕೊಡ್ತಾ ಇದೀವಿ. 100 ಗ್ರಾಮ್ಗೆ ಹೋದ್ರೆ 55 to 56% MRP ಮೇಲೆ. MRP ಮೇಲೆ ನಾವು ಬಿಟ್ಕೊಡ್ತಕ್ಕಂಥದ್ದು ಡಿಸ್ಟ್ರಿಬ್ಯೂಟರ್ಗೆ. ಅವ್ರು ಮತ್ತೆ ರಿಟೇಲರ್ ಪ್ರೈಸ್ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಆವಾಗ ಏನಾಗುತ್ತೆ, ಅವ್ರಿಗೆ MRP ಮೇಲೆ ನಾವು ಬಿಟ್ಕೊಟ್ಟಿರೋ ಪ್ರೈಸ್ ಅಲ್ಲಿ ಅವ್ರು ರಿಟೇಲರ್ ಪ್ರೈಸ್ ಕೊಡೋದು ನಾವು ಲೆಸ್ ಮಾಡಿದ್ರೆ ಅವ್ರಿಗೆ 35 to 40% ಉಳಿದಿದೆ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ. 100%. ಹೌದು. ಸೊ ಇವಾಗ ನಿಮ್ಮ ನೆಟ್ವರ್ಕ್ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಸರ್? ಸರ್ ನಮ್ದು ಇವಾಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಒಂದು 20 ಡಿಸ್ಟಿಕ್ ನಮ್ದು ಸ್ಪ್ರೆಡ್ ಆಗಿದೆ. ತಮಿಳ್ನಾಡಲ್ಲಿ ಒಂದು 4 ಡಿಸ್ಟಿಕ್ಸ್ ಆಗಿದೆ, ಕೇರಳದಲ್ಲಿ 1 ಡಿಸ್ಟಿಕ್ ಆಗಿದೆ, ಮತ್ತೆ ಹೈದರಾಬಾದಲ್ಲಿ ಆಗ್ತಾ ಇದೆ ಈಗ. ಅಂದ್ರೆ ಡಿಪಾರ್ಟ್ಮೆಂಟ್ ಸ್ಟೋರ್ಸ್ ಹೋದ್ರೆ ಎಲ್ಲ ಸಿಗ್ತದೆ ಈಗ ಅರಿಶಿನ? ಎಲ್ಲ ಕಡೆ ಸಿಗ್ತಾ ಇದೆ. ನಮ್ಮ ಕಸ್ಟಮರ್ಸ್ ವ್ಯೂವರ್ಸ್ ಹೋದ್ರೆ ಆಲ್ಮೋಸ್ಟ್ ಸಿಗ್ತಾ ಇದೆ. ಅರಿಶಿನ ಮಸಾಲ ನೆನ್ಪಿಟ್ಕೊಳ್ಳಿ. ಸೊ ಅದ್ಭುತವಾಗಿ ಒಂದು ಇದನ್ನ ಮಸಾಲಗಳನ್ನ ಟೇಸ್ಟ್ ಮಾಡಿ ನೀವೇ ಕಾಮೆಂಟ್ ಹಾಕ್ಬೇಕು ನಮಗೆ. ಸರ್ ಹೇಳಿದಾರೆ ಗ್ಯಾಸ್ಟ್ರಿಕ್ ಆಗಲ್ಲ, ಡಯಾಬಿಟಿಸು ಕಡಿಮೆ ಆಗ್ತದೆ ಹೌದು ಸರ್ ಅಂತ ಹೇಳ್ತಾರೆ ಮಸಾಲಾ ಪೌಡರ್ ಇಂದ. ಸೊ ಇದು ನಮಗೆ ಒಂದು ಹೊಸದು ಇದು ಸುದ್ದಿ. ಯೂಸ್ ಮಾಡ್ಬಿಟ್ಟು ಆಮೇಲೆ ಯೂಸ್ ಮಾಡ್ಬಿಟ್ಟು ನೀವು ಕಾಮೆಂಟ್ ಹಾಕಿ ನಮಗೆ ಫೀಡ್ಬ್ಯಾಕ್ ಸಿಗುತ್ತೆ, ಗೊತ್ತಾಗ್ತದೆ ಅಲ್ವಾ ಸರ್? ನಾವು ಬಂದಿದ್ದು ಒಂದು ಕಾರಣ ಇದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿ ಬಂದಿರೋದು. ಇದು ಬನ್ನೇರಘಟ್ಟ ರೋಡಿಗೆ ಬಂದಿದ್ದೀವಿ ಸರ್ ಇವತ್ತು. ಇವ್ರ ಫ್ಯಾಕ್ಟ್ರಿ ಪ್ರಿಮೈಸಸ್ ಬಂದಿದ್ದೀವಿ. ಹಾಗಾದ್ರೆ ಈ ಫ್ಯಾಕ್ಟ್ರಿನ ಸ್ವಲ್ಪ ಪರಿಚಯ ಮಾಡಿಸ್ಬಿಡಿ ನಮಗೆ. ಬನ್ನಿ ಸರ್. ಸರ್
ನಿಮ್ಮ ಫ್ಯಾಕ್ಟ್ರಿ ಪ್ರಾಸೆಸ್ ನಿಮ್ಮ ಪೌಡರ್ಗಳು ಅರಿಶಿನ ಮಸಾಲ ಆಗೋದಾದ್ರೆ ಈ ಪ್ರಾಸೆಸ್ ಹೆಂಗಿದೆ ಸರ್ ಇಲ್ಲಿ? ಸರ್ ಫಸ್ಟ್ ನಮ್ಮದು ರಾ ಮೆಟೀರಿಯಲ್ ಬಂದ ತಕ್ಷಣ ಮಸಾಲ ಪದಾರ್ಥ ಮಾಡೋದಕ್ಕೆ ಮುಂಚೆ ರಾ ಮೆಟೀರಿಯಲ್ ಬಂದ ತಕ್ಷಣ ಅದನ್ನ ತಂದು ನಾವು ಇಲ್ಲಿ ಕ್ಲೀನ್ ಮಾಡ್ಕೊಳ್ತೀವಿ. ಕ್ಲೀನಿಂಗ್ ಮಿಷನಲ್ಲಿ ಎಲ್ಲಾನು ಕ್ಲೀನ್ ಮಾಡ್ತೀವಿ. ಕ್ಲೀನಿಂಗ್ ಮಾಡ್ಕೊಂಡ್ಮೇಲೆ ಇದು ಬಂದು ರೋಸ್ಟಿಂಗ್ ಮಿಷಿನ್. ಇದು ರೋಸ್ಟಿಂಗ್, ರೋಸ್ಟ್ ಮಾಡ್ತೀವಿ ಎಲ್ಲ ಪೌಡರ್. ಗ್ಯಾಸ್ ರೋಸ್ಟರ್ ಇದು. ಗ್ಯಾಸ್ ರೋಸ್ಟರ್? ಗ್ಯಾಸ್ ರೋಸ್ಟ್. ಈಗ ನಮ್ದು ಫಸ್ಟ್ ಹೇಳಿದ್ನಲ್ಲ ನಾನು, ಹೋಮ್ಲಿ ಮೇಡ್ ಪ್ಯೂರಿಟಿ ಅಂತ. ಆ ಹೋಮ್ಲಿ ಮೇಡ್ ಪ್ಯೂರಿಟಿಗೆ ತಕ್ಕಂತೆ ಈಗ ಮನೆಯಲ್ಲಿ ಅವ್ರು ಯಾವ ತರ ಗ್ಯಾಸ್ ಯೂಸ್ ಮಾಡ್ತಾರೆ ಫೈರಲ್ಲಿ, ಆ ತರ ಮಾಡ್ತೀವಿ. ಎಲೆಕ್ಟ್ರಿಕಲ್ ಯೂಸ್ ಮಾಡ್ತಾ ಇಲ್ಲ. ಅದು ಅದರಲ್ಲೂ ಡಿಫ್ರೆನ್ಸಸ್ ಇದೆ. ರೋಸ್ಟಿಂಗು ಎಷ್ಟು ಮಾಡಬೇಕು ಮತ್ತೆ ಯಾವ ತರ ಮಾಡಬೇಕು ಅನ್ನೋದಿರುತ್ತೆ, ಟೇಸ್ಟ್ಗೂ ಮತ್ತೆ ಅದು ಬೆನಿಫಿಟ್ಗೂ. ಸೊ ಇದರಲ್ಲಿ ರೋಸ್ಟಿಂಗ್ ಆಗ್ತದೆ, ರೋಸ್ಟಿಂಗ್ ಮಿಷಿನ್ ಅಲ್ಲಿ. ರೈಟ್ ರೈಟ್. ಮತ್ತೆ ಇದು ಪಲ್ವರೈಸಿಂಗ್ ಮಿಷಿನ್ ನಮ್ದು. ಪಲ್ವರೈಸಿಂಗ್? ಪಲ್ವರೈಸಿಂಗ್ ಅಂದ್ರೆ ಅದನ್ನೆಲ್ಲ ನಾವು ಮಸಾಲೆನ ಪುಡಿ ಮಾಡ್ಕೊಳ್ತೀವಿ. ಓಕೆ. ಪೌಡರ್ ಆದ್ಮೇಲೆ ಅದ್ರ ಡಿಫ್ರೆನ್ಸ್ ಇರುತ್ತೆ. ಈಗ ನಮ್ದು ಒಂದೊಂದು ಮಸಾಲೆಗೂ ಈಗ ನೀವು ಮಸಾಲಾ ಪದಾರ್ಥಗಳ ಕಾಂಬಿನೇಷನ್ ಮಾಡಿದ್ರೆ ಅದ್ರಲ್ಲಿ ಏನ್ ಮಾಡ್ತೀವಿ ನಾವು, ಸ್ವಲ್ಪ ರಫ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಅಂದ್ರೆ ರಫ್ ಇರುತ್ತೆ ಸ್ವಲ್ಪ ಮಸಾಲೆ, ಎಲ್ಲ ತುಂಬಾ ನೈಸ್ ಇರಲ್ಲ. ನೀವು ಅದೇ ಡಿಫ್ರೆಂಟ್ ಆಗಿ ಈಗ ಚಿಲ್ಲಿ ಪೌಡ್ರು, ಟರ್ಮರಿಕ್ ಪೌಡ್ರು ಈ ತರದ್ದು ಯೂಸ್ ತಗೊಂಡ್ರೆ ಅದು ತುಂಬಾ ಸಾಫ್ಟ್ ಆಗಿರ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇದ್ರಲ್ಲಿ ಪಲ್ವರೈಸ್ ಮಿಷಿನ್ ಅಲ್ಲಿ ನಮ್ಗೆ ಯಾವ ತರ ಸ್ಮೂತ್ನೆಸ್ ಬೇಕೋ ಆ ತರ ಯೂಸ್ ಮಾಡೋದಕ್ಕಂತ, ಆ ತರ ಮಾಡೋದಕ್ಕಂತ ನಾವು ಈ ಪಲ್ವರೈಸರ್, 2 ತರ ಪಲ್ವರೈಸರ್ ಇದೆ ನಮ್ದು. ಅದನ್ನ ಯೂಸ್ ಮಾಡಿ ಫಸ್ಟ್ ಪಲ್ವರೈಸ್ ಮಾಡ್ತೀವಿ. ಇದೆರಡು ಪಲ್ವರೈಸಿಂಗ್ ಮಿಷಿನ್. ಇದರಲ್ಲಿ ಪ್ರೊಸೆಸಿಂಗ್ ಆಗುತ್ತೆ ಎರಡು. ಹೌದು. ಇದರಲ್ಲಿ ಪಲ್ವರೈಸಿಂಗ್ ಆದ್ಮೇಲೆ ಮತ್ತೆ ಇದು ವೈಬ್ರೋ ಶಿಫ್ಟರ್ ಅಂತ. ಈ ವೈಬ್ರೋ ಶಿಫ್ಟರ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದ್ರಲ್ಲಿರೋದು ರಫ್ ಮೆಟೀರಿಯಲ್ ತೆಗಿಯೋದಕ್ಕೆ. ರಫ್ ಮೆಟೀರಿಯಲ್ ಏನಾದ್ರು ಇದ್ರೆ ಅದ್ರಲ್ಲಿ ಅಕಸ್ಮಾತ್ ಬಂದಿದ್ರೆ, ಅಥವಾ ಮೆಟಲ್ ಪಾರ್ಟು ಯಾವ್ದಾದ್ರು, ಈಗ ನಾವು ಪ್ರೊಸೆಸಿಂಗ್ ಮಾಡುವಾಗ ಬೈ ಮಿಸ್ಟೇಕ್ ಆಗಿ ಮೆಟಲ್ ಪಾರ್ಟ್ ಯಾವ್ದಾದ್ರು ಬಿದ್ದಿದೆ ಅಂತ ಇಟ್ಕೊಳ್ಳಿ, ಅದನ್ನೆಲ್ಲ ತೆಗಿಯೋದಕ್ಕೆ ನಾವು ಈ ತರ ವೈಬ್ರೋ ಶಿಫ್ಟರ್ ಯೂಸ್ ಮಾಡ್ತೀವಿ. ಅದನ್ನ ಯೂಸ್ ಮಾಡಿ ಅದನ್ನ ತೆಗಿತೀವಿ. ಸೊ ಅಲ್ಲಿ ಕ್ಲಿಯರ್ ಆಗ್ತದೆ. ನೆಕ್ಸ್ಟ್ ಬಂದು ಇದು ವೈಬ್ರೋ ಶಿಫ್ಟರ್ ಆದ್ಮೇಲೆ ಇಲ್ಲಿ ಬ್ಲೆಂಡಿಂಗ್ ಮಾಡ್ತೀವಿ. ಬ್ಲೆಂಡರ್ ಅಲ್ಲಿ ಹಾಕಿ ಬ್ಲೆಂಡಿಂಗ್ ಮಾಡ್ತೀವಿ. ನಾವು ಇದನ್ನ ಏನ್ ಮಾಡ್ತೀವಿ, ಅಲ್ಲಿ ವೈಬ್ರೋ ಶಿಫ್ಟರ್ ಕೆಲಸ ಮುಗಿದ್ಮೇಲೆ ಇಲ್ಲಿ ಬ್ಲೆಂಡಿಂಗ್ ಹಾಕ್ತಿವಿ. ಹೌದೌದು. ಎಲ್ಲಾ ಮಸಾಲಾ ಪದಾರ್ಥ ಈಕ್ವಲ್ ಆಗಿ ಬ್ಲೆಂಡಿಂಗ್ ಆಗುತ್ತೆ ಇದರಲ್ಲಿ. ಈಗ ಏನು ನಮ್ದು ನಾವು ಯೂಸ್ ಮಾಡಿರ್ತೀವಿ, ಈಗ ಅಲ್ಲಿ ಪೌಡರ್ ಆದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ. ಅಂದ್ರೆ ಈಗ ಮೆಣಸಿನಕಾಯಿ ಒಂದ್ ಕಡೆ ಹೋಗಿರುತ್ತೆ, ಪೆಪ್ಪರ್ ಒಂದ್ ಕಡೆ ಹೋಗಿರುತ್ತೆ, ಜೀರಿಗೆ ಒಂದ್ ಕಡೆ ಹೋಗಿರುತ್ತೆ. ಈ ತರ ಆಗೋ ಚಾನ್ಸಸ್ ಇರುತ್ತೆ ಪೌಡರ್ ಮಾಡಿದಾಗ. ಸೊ ಮತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿದಾಗ ಈಕ್ವಲ್ ರೇಷಿಯೋ ಬರಬೇಕು. ಸೊ ಅಲ್ಲಿ ಬ್ಲೆಂಡರ್ ಅಲ್ಲಿ ತಗೊಂಡ್ಬಂದು ಬ್ಲೆಂಡ್ ಮಾಡಿದಾಗ ಈಕ್ವಲ್ ರೇಷಿಯೋ ಆಗುತ್ತೆ. ಈಕ್ವಲ್ ರೇಷಿಯೋ ಇದ್ರಲ್ಲಿ ಮಾಡ್ತೀವಿ ನಾವು ಬ್ಲೆಂಡಿಂಗ್. ನಿಮ್ದು ಕಾಂಬಿನೇಷನ್? ಹೌದು ಸರ್. ಎಲ್ಲ ವರ್ಕೌಟ್ ಆಗಿ ಇಲ್ಲಿ ಕಡೆಗೆ ಇಲ್ಲಿ ಬ್ಲೆಂಡಿಂಗ್ ಆಗುತ್ತೆ. ಇಲ್ಲಿ ಬ್ಲೆಂಡಿಂಗ್ ಆದಾಗ 100% ಕಾಂಬಿನೇಷನ್ ಇರುತ್ತೆ. ಅವಾಗ ನಾನು ಹೇಳಿದ್ನಲ್ಲ, ಆ ಟೇಸ್ಟ್ ಪ್ರತಿಯೊಂದು ಇದರಲ್ಲಿ ಎಕ್ಸಾಕ್ಟ್ ಆಗಿ ಸಿಗುತ್ತಾ? ಹೌದು. ಓಕೆ. ಫೈನಲಿ ಇಲ್ಲಿ ಬ್ಲೆಂಡಿಂಗ್ ಆದ್ಮೇಲೆ ನೆಕ್ಸ್ಟ್ ಬಂದು ಇದು ಪ್ಯಾಕಿಂಗ್ ಯೂನಿಟ್. ಇದು ಇಲ್ಲಿ ಪ್ಯಾಕಿಂಗ್ ತಗೊಂಡ್ ಬರ್ತೀವಿ ಸರ್. ಇವಾಗ ಇದು ಪ್ಯಾಕಿಂಗ್? ಇದು ಪ್ಯಾಕಿಂಗ್ ಯೂನಿಟ್. ಇದು ಪ್ಯಾಕಿಂಗ್ ಯೂನಿಟ್ ಅಲ್ಲಿ ಬಂದು ಇಲ್ಲಿ ಪ್ಯಾಕ್ ಮಾಡ್ತೀವಿ ನಾವು ಸರ್. ಪ್ಯಾಕಿಂಗ್ ಸೆಕ್ಷನ್ ಅಂತ ಹೇಳಿದ್ರಿ? ಹೌದು ಸರ್. ಫೈನಲ್ ಆಗಿ ಪ್ಯಾಕಿಂಗ್ ಇಲ್ಲಿ, ಅಲ್ಲಿ ಬ್ಲೆಂಡಿಂಗ್ ಆದ್ಮೇಲೆ ಇಲ್ಲಿ ಪ್ಯಾಕಿಂಗ್ ಹಾಕ್ತಿವಿ. ನಮ್ಗೆ ಎಷ್ಟು ಯಾವ ತರ ಬೇಕು ಅಂದ್ರೆ, ಶೀಟ್ಸ್ ಸರ ತರ ಬೇಕಾ ಅಥವಾ ಸಿಂಗಲ್ ತರ ಬೇಕಾ, ಅವ್ರು ಯಾವ ತರ ಕೇಳ್ತಾರೆ ಆ ತರ ಮಾಡ್ಕೊಡ್ತೀನಿ ನಾನು. ಇವಾಗ ಎಷ್ಟು ಹೋಗ್ತಾ ಇದೆ ಸರ್ ಇದು? ಇವಾಗ ನಮ್ಗೆ ಇದು ಚಿಲ್ಲಿ ಪೌಡರ್ ಹೋಗ್ತಾ ಇದೆ. ಇದು 10 ಪೀಸಸ್ ಇನ್ 1 ಶೀಟ್ ಮಾಡ್ತಾ ಇದೀವಿ. 10 ಪೀಸ್ ಆದ್ಮೇಲೆ ಇದು ಕಟ್ ಆಗುತ್ತೆ. 10 ಪೀಸಸ್ ಆದ್ಮೇಲೆ ಅದು ಕಟ್ ಆಗ್ತದೆ. ಕಟ್ ಆದ್ಮೇಲೆ ಅದನ್ನ ತೆಗೆದು ಮತ್ತೆ ನಮ್ಗೆ ಯಾವ ತರ ಬೇಕು ಆ ತರ ಮಾಡ್ಕೊಡ್ತೀರಾ? ಸೂಪರ್. ಡಿಸ್ಪ್ಯಾಚ್ ಆಗೋದಕ್ಕೆ ಇಲ್ಲಿ ರೆಡಿ ಆಗ್ತಾ ಇದೆ. ಹೌದು. ಸರ್, ನಿಮ್ಮ ಸ್ಟಾಕ್ ಸೆಕ್ಷನ್ ಬಂದ್ಬಿಟ್ಟಿದೀವಿ. ಸೊ ನಿಮ್ಮ ಡಿಸ್ಟ್ರಿಬ್ಯೂಟರ್ಗೆ ಏನಾದ್ರು ನಮಗೆ ಮೆಸೇಜ್ ಕೊಡಂಗಿದ್ರೆ, ಡಿಸ್ಟ್ರಿಬ್ಯೂಟರ್ಗಳಿಗೆ ನಮ್ದು ಯಾವಾಗೂ ಸ್ಟಾಕ್ ರೆಡಿ ಇರುತ್ತೆ. ರೆಡಿ ಮಾಡಿ ಅವ್ರು ಬಂದ್ಮೇಲೆ ಅವ್ರ ಹತ್ರ ನಾನು ಅಮೌಂಟ್ ತಗೊಂಡು ರೆಡಿ ಮಾಡೋಂಥದ್ದು ಇರಲ್ಲ. ಫಸ್ಟೇ ರೆಡಿ ಮಾಡಿ ಇಟ್ಟಿರ್ತೀವಿ. ಅವ್ರು ಬಂದ ತಕ್ಷಣ ಇಮಿಡಿಯೇಟ್ ವಿತಿನ್ ಒನ್ ಡೇ ನಾನು ಪ್ರಾಡಕ್ಟ್ ಕೊಡ್ತೀನಿ. ಅವ್ರು ಯಾವಾಗ ನಮ್ಮ ಹತ್ರ ಅಗ್ರಿಮೆಂಟ್ ಆಗುತ್ತೋ ವಿತಿನ್ ಒನ್ ಡೇ ನಾನು ಪ್ರಾಡಕ್ಟ್ ತಲುಪಿಸ್ತೀನಿ. ಒಂದು. ಎರಡನೇದು ಬಂದು ನಮ್ದು ಕರ್ನಾಟಕ ಅಲ್ಲ, ಔಟ್ ಸ್ಟೇಟ್ ಇಂದ ಬಂದವ್ರಿಗೂ ಕೂಡ, ಕರ್ನಾಟಕ ಸೇರಿ ಕರ್ನಾಟಕದ ಯಾವುದೇ ಮೂಲೆ ಆಗಿರ್ಲಿ ಅಥವಾ ಔಟ್ಸ್ಕರ್ಟ್ಸ್ ಔಟ್ ಸ್ಟೇಟ್ಸ್ಗಳಾಗಿರ್ಲಿ, ಕರ್ನಾಟಕದ ಅಕ್ಕಪಕ್ಕ ಯಾವುದೇ ಸ್ಟೇಟ್ಗಳಾಗಿರ್ಲಿ, ನಾವು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಕಂಪ್ನಿದೇ ಇರುತ್ತೆ. ಪ್ಲಸ್ ಅವರಿಗೆ ನಾನು ಈಗಾಗಲೇ ಹೇಳಿದ ಥರ ಅವ್ರಿಗೆ 30% to 40% ಪ್ರಾಫಿಟ್ ಕೊಡ್ತೀವಿ ಕಂಪ್ನಿಯಿಂದ ಅವರಿಗೆ, ಡಿಸ್ಟ್ರಿಬ್ಯೂಟರ್ಗಳಿಗೆ. ಅವರು ರಿಟೇಲ್ ರೇಟ್ ಫಿಕ್ಸ್ ಮಾಡಿಕೊಟ್ಟಿರ್ತೀವಿ. ಪ್ರೈಸ್ ಲಿಸ್ಟ್ ಪ್ರಕಾರ ಅವ್ರು ಸೇಲ್ ಮಾಡ್ಕೊಳ್ಬೋದು. ಬೇರೆ ಯಾವುದೇ ಕಂಪ್ನಿ ಕೊಟ್ಟಿಲ್ಲ ಇಷ್ಟು ಪ್ರಾಫಿಟ್ ಮಾರ್ಜಿನು. ನಾವು ಅವ್ರಿಗೆ ಅಷ್ಟು ಪ್ರಾಫಿಟ್ ಮಾರ್ಜಿನ್ ಕೊಡ್ತಾ ಇದೀವಿ. ಪ್ಲಸ್ಸು ಪ್ರಾಡಕ್ಟ್ ವೈಸ್ ನಮಗೆ ಈಗ ಡಿಸ್ಟ್ರಿಬ್ಯೂಟರ್ಗೆ ಏನು ಬೇಕು ಪ್ರಾಫಿಟ್ ಬೇಕಾಗುತ್ತೆ, ಅದನ್ನು ನಾವು ಕೊಡ್ತಾ ಇದೀವಿ. ಪ್ಲಸ್ ಈಗ ತಿನ್ನೋರಿಗೆ ಏನು ಬೇಕಾಗ್ತದೆ, ಅದರಲ್ಲಿ ಕ್ವಾಲಿಟಿ ಇರಬೇಕಾಗುತ್ತೆ, ಟೇಸ್ಟ್ ಇರಬೇಕಾಗುತ್ತೆ, ಅದರಿಂದ ಬೆನಿಫಿಟ್ಸ್ ಇರಬೇಕಾಗುತ್ತೆ. ಅದನ್ನು 100% ಕೊಟ್ಟಿದ್ದೀವಿ
ನಾವೀಗೆಲ್ಲ ಬೇರೆ ಎಲ್ಲಾ ಕಂಪ್ನಿಗಳಿಗಿಂತ ಗ್ರಾಮೇಜ್ ಅಲ್ಲೂ ತಗೊಂಡ್ರೆ ನಾವು 1-2 ಗ್ರಾಮ್ ಜಾಸ್ತಿನೇ ಕೊಟ್ಟಿದ್ದೀವಿ. ಇದು ಬೇರೆ ಎಲ್ಲಾ ಕಂಪ್ನಿಗಿಂತ ನಮ್ದು ಪ್ರೈಸ್ ಲಿಸ್ಟು ಕಡಿಮೆ ಇದೆ, MRP ಪ್ರೈಸು ಕಡಿಮೆ ಇದೆ, ಪ್ಲಸ್ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇದೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಅವ್ರಿಗೆ ಹೆಲ್ತ್ ಬೆನಿಫಿಟ್ 100% ಇದೆ. ಯಾರಿಗೆ ಕಸ್ಟಮರ್ಸ್ ಯಾರು ಯೂಸ್ ಮಾಡ್ತಾರೋ ನಮ್ಮ ಪ್ರಾಡಕ್ಟ್ ಅವ್ರಿಗೆ 100% ಹೆಲ್ತ್ ಬೆನಿಫಿಟ್ ಇದೆ. ನಿಮ್ಮ ಚಾನಲ್ ಅವರೇ ಕಾಮೆಂಟ್ ಹಾಕ್ಬೋದು, ಯೂಸ್ ಮಾಡಿದವರು ಕಸ್ಟಮರ್ಸ್ ಆ ಥರ ಇದೆ. ಕಾಯ್ತಾ ಇರ್ತೀವಿ, ಕಾಮೆಂಟ್ಸ್ ಬರಲಿ. ಖಂಡಿತ ಸರ್, 100%. ಧನ್ಯವಾದ ಸರ್, ನಮಸ್ಕಾರ. ಥ್ಯಾಂಕ್ ಯು ಸರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.